ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ಕೆಲ ದಿನಮಾನಗಳಲ್ಲಿ ಈ ಒಂದು ಯೂಟ್ಯೂಬಲ್ಲಿ ಒಂದು ರೀಲ್ಸ್ ನೋಡಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ವಿಷಯ ಏನಿಲ್ಲ, ಆರ್ ಕನ್ನಡದ ರಿಪೋರ್ಟ್ರು ಅಶ್ವದೀವಿತ್ ಅವರು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಬಿಟ್ಟಿದ್ದಾರೆ. ಅದರಲ್ಲಿ ನೋಡಿದೆ, ರೈತರು ಶವಯಾತ್ರೆ ಮಾಡ್ತಾಯಿದ್ರು. ರೈತ ಮಹಿಳೆಯರು ಎಲ್ಲ ಸೇರಿ ಹಿಡಿ ಶಾಪ ಆಗ್ತಾಯಿದ್ರು. ಕಣ್ಣೀರಲ್ಲಿ ಅವರು ಶಾಪ ಆಗ್ತಾಯಿದ್ರು. ಈ ಸರ್ಕಾರಕ್ಕೆ ಕಣ್ಣೀರಲ್ಲಿ ಶಾಪ ಆಗ್ತಾಯಿದ್ರು. DK ಶಿವಕುಮಾರ್ ಅವರಿಗೆ ಬೈತಾಯಿದ್ರು, ಸರ್ಕಾರಕ್ಕೆ ಬೈತಾಯಿದ್ರು, ಅದ್ಯಾರು ಅಲ್ಲಿನ ಬಾಲಕೃಷ್ಣ ಅವರಿಗೆ ಬೈತಾಯಿದ್ರು. ಈ ಹೆಣ ಹೊತ್ಕೊಂಡು ಹೋದಂಗೆ ಶವಯಾತ್ರೆ ಮಾಡ್ತಾಯಿದ್ರು. ಭೂಗಳ್ಳರ ಶವಯಾತ್ರೆ ಮಾಡ್ತಾಯಿದ್ರು. ಸ್ನೇಹಿತರೆ, ವಿಚಾರ ರೈತರಿಗೆ ಇಷ್ಟ ಇದ್ದರೆ ಮಾಡಬೇಕು, ಇಲ್ಲಾಂದರೆ ಕೈ ಬಿಟ್ಟು ಬಿಡಬೇಕು. ರೈತರಿಗೆ ಇಷ್ಟ ಇದ್ದರೂ ನನ್ನ ಅವಾಗ ನೆನೆಸ್ತಾರೆ, ಇವಾಗ ನೆನೆಸ್ತಾರೆ ಅಂತ ಕೆಲವರು ಹೇಳಿಕೆ ಕೊಟ್ಟು ನಾನು ಮಾಡೇ ಮಾಡ್ತೀನಿ, ಇನ್ನು 20 ವರ್ಷಕ್ಕೆ ಸ್ವಾಮಿ, 20 ವರ್ಷಕ್ಕೆ 100 ಕೋಟಿ ಇದ್ದಿದ್ದು ಆಸ್ತಿ 1400 ಕೋಟಿ ಆಗಿದೆ. ಈಗ ರೈತರ ಜಮೀನು 1 ಕೋಟಿ ಇದ್ದರೆ ಅಷ್ಟೊತ್ತಿಗೆ 10 ಕೋಟಿ ಆಗುತ್ತೆ. ಜನ ಬಂದು ತಗೊಳಕ್ಕಾಗುತ್ತಾ ಸ್ವಾಮಿ? 10 ಕೋಟಿ ಕೊಟ್ಟು ತಗೊಳಕ್ಕಾಗುತ್ತಾ? ನಾನು ಹೆಸರು ಹೇಳಲ್ಲ, ಆದರೆ ಸತ್ಯ ಹೇಳೋ ಒಂದು ಧೈರ್ಯ ಮಾಡಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅನ್ನೋದು ತೇಲಾಡ್ತಾ ಇದೆ ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇವರು ಇಷ್ಟು ವಿರೋಧ ಮಾಡಿ ಇಷ್ಟು ತೆಗಳಿದ್ರು ಮತ್ತಾವುದೋ ಒಂದು ಧೈರ್ಯ ಇಲ್ಲದಿದ್ರು ಇದನ್ನು ಕೈ ಬಿಡ್ತಾ ಇಲ್ಲ ಅಂದರೆ, ಇಲ್ಲಿ ಖಂಡಿತವಾಗ್ಲೂ ರಿಯಲ್ ಎಸ್ಟೇಟ್ ಮಾಫಿಯಾದ ಕೈವಾಡ ಇದೆ. ಹಾಗಾಗಿ ಇವರು ಈ ಯೋಜನೆ ಕೈ ಬಿಡ್ತಾ ಇಲ್ಲ. ಶವಯಾತ್ರೆ ಮಾಡ್ತಾ ಇದ್ದಾರೆ ಕಣ್ರಿ. ನಾಚಿಕೆ ಆಗಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗಿಂದ ಹಿಡಿದು ಮಧ್ಯಮ ವಯಸ್ಸಿನವರೆಗೂ ಬಂದು ಇವರು ಹೋರಾಟ ಮಾಡ್ತಾ ಇದ್ದಾರೆ. ಹಿಡಿ ಶಾಪ ಆಗ್ತಾ ಇದ್ದಾರೆ ಜನ ಅಂದರೆ. ಆದರೂ ಈ ಸರ್ಕಾರಗಳು, ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಸುಮ್ಮನೆ ಕೂತಿದ್ದಾರೆ ಅಂದರೆ ನಾಚಿಕೆಡಿನ ಸಂಗತಿ. ಅಲ್ಲಿಗೆ ಅರ್ಥ ಆಗುತ್ತೆ, ಯಾವುದೋ ಒಂದು ಕಂಪ್ನಿಗೋ ಯಾವುದೋ ಒಂದು ಡೆವಲಪರ್ ಇದಕ್ಕೋ ಎಷ್ಟು ಮಾರು ಹೋಗಿದ್ದಾರೆ, ಇಲ್ಲ ಅವರು ದುಡ್ಡು ಕೊಟ್ಟಿದ್ದಾರೋ ಗೊತ್ತಿಲ್ಲ ನಮಗೆ. ಆದರೆ ಈ ವಿಚಾರವಾಗಿ ರೈತರ ಪರವಾಗಿ ಇವರು ನಿಲ್ತಾ ಇಲ್ಲ ಅಂದರೆ ಅವ್ರಿಗೆ ಇನ್ನೆಷ್ಟು ದುಡ್ಡು ಕೊಟ್ಟಿರ್ಬೋದು ನೋಡಿ. ಹಾಗಾಗಿ ಭೂಗಳ್ಳರ ಶವಯಾತ್ರೆಯನ್ನು ಮಾಡಲಾಗಿದೆ. ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ, ವಯಸ್ಸಾದವರು ಕಣ್ಣೀರು ಹಾಕ್ತಾ ಇದ್ದಾರೆ, ಸಣ್ಣ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ತಮ್ಮ ಅಜ್ಜ ತಾತ ಅಜ್ಜಿ ಜೊತೆ ಆಡ್ ಕಳೆದಿದ್ದಂಥ ಜಾಗ ಬಿಟ್ಕೊಡೋಕ್ಕೆ ಹೆಂಗ್ರಿ ಮನಸ್ಸಾಗುತ್ತೆ? ಅವರು ಒಪ್ಪಿ ಅವ್ರ ಮನಸ್ಸು ಇಚ್ಛೆ ಕೊಟ್ಟಿದ್ರೆ ಒಂದು ಓಕೆ. ಅವ್ರ ಹತ್ರ ಕೈ ಹಾಕಿ ಊಟ ಮಾಡ್ತಾ ಇರ್ಬೇಕಾರೆ ಬಂದು ಅನ್ನನ ತಟ್ಟೆಯಲ್ಲಿ ಕಸ್ಕೊಂತಾರ. ಅವರು ಬದುಕಿ ಬಾಳಿದಂಥ ಇತಿಹಾಸ ಜಮೀನು ನೀವು ಕಸ್ಕೊಂತೀರಾ ಅಂದರೆ, ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾದ ಕೈ, ರಿಯಲ್ ಎಸ್ಟೇಟ್ ಮಾಫಿಯಾ ಎಷ್ಟು ತಾಂಡವಾಡ್ತಾ ಇದೆ ಅಂತ ಹೇಳಬೇಕು ಸ್ನೇಹಿತರೆ. ಹಾಗಾಗಿ ಶಾಂತಿಯುತವಾಗಿ ಎಲ್ಲರೂ ಖಂಡಿಸಿ, ರೈತರ ಪರವಾಗಿ ನಿಲ್ಲಿ. ಅವರು ಮಂಡ್ಯ ರೈತರು, ಬಿಡದಿ ದಾವಣಗೆರೆ ರೈತರು ದಾವಣಗೆರೆ, ಮತ್ತೊಂದು ಬೇಲೂರು ರೈತರು, ಹಾಸನದ ರೈತರು ಅಲ್ಲ, ನಾವೆಲ್ಲರೂ ಒಂದೇ. ರೈತರು ಅಂದರೆ ರೈತರೇ, ಬಿಡದಿ ರೈತರು ಎಲ್ಲರಿಗೂ ಸಮಾನವಾದ ರೈತರೇ. ಹಾಗಾಗಿ ಭೂಗಳ್ಳರ ಶವಯಾತ್ರೆ ಮಾಡಿದ್ದಾರೆ. ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ, ವಯಸ್ಸಾದವರು ಬಂದು ರೋಡಲ್ಲಿ ನಿಲ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ರೈತರಿಗೆ ಎಷ್ಟು ಒಂದು ಮನನೊಂದಿರ್ಬೋದು, ರೈತರು ಕಷ್ಟ ಆಗಿರ್ಬೋದು ಅಂತ. ಹಾಗಾಗಿ ರೈತರಿಗೆ ಸರ್ಕಾರ ಕೈ ಬಿಡಬೇಕು, ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿಯ ಪರವಾಗಿ ಮತ್ತೊಂದು ವ್ಯಕ್ತಿಯ ತೇಜೋದೆಗಲ್ಲ, ಸಮಾಜದ ಪರವಾಗಿ, ರೈತರ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಣಿ.